ಇಲ್ಲೋಗೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಟ್ರೈ ಕರ್ಕೊಂಡೋಳೆ. ಇಲ್ಲಿ ಬನ್ನಿ ಟ್ರೈ ಮಾಡೋಣ. ಏನೇನು ಕೊಡ್ಬೋದು ಗಿಫ್ಟು ನೀವೇ ತೋರಿಸ್ಬಿಡಿ ಮೇಡಮ್. ಇದು ಚೆನ್ನಾಗಿ ಕಾಣಿಸುತ್ತೇನೆ ಇದು ಅವನಿಗೆ. ತಿಂಡಿ ಪೋತಿ ನಾನು ಹೊಟ್ಟೆ ಹಸ್ಕೊಂಡು ತಿಂತಾ ಇದ್ದೀನಿ ಸರ, ಗಾಡಿ ಓಡಿಸ್ತಾ ಇದ್ದೀನಿ. ಇವಳು ತಿಂತಾ ಕುಂತವಳೆ. ಭೂಮಿ ಗುಹೆಲಿ ಇದ್ದಾಳಲ್ಲಪ್ಪ ಈ ಗುಹೆಲಿ. ಹಲೋ, ಗುಡ್ ಆಫ್ಟರ್ನೂನ್. ನಾನು ಮನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಅಪ್ಪ ಮ್ಯಾಟ್ರಿಗೆ ಬಾರಪ್ಪ. ವಿಷಯ ಅಂದರೆ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಬ್ಯಾಕ್ ಟು ಮಂಡ್ಯ. ಆಲ್ರೆಡಿ ಲಗೇಜ್ ಎಲ್ಲ ಪ್ಯಾಕ್ ಆಗಿಬಿಟ್ಟೈತೆ, ಇನ್ನೇನಿದ್ರು ಹೊರಡೋದಷ್ಟೇ. ಇವಾಗ ಮಿಂಚು ಡ್ಯೂಟಿಗೆ ಹೋಗೋಳೆ, ಅವಳನ್ನ ಕರ್ಕೊಬ್ರಕ್ಕೆ ಹೋಗಬೇಕು. ಟೈಮ್ 2 ಗಂಟೆ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ, ನಮ್ಮ ಭೂಮಿಗೆ ಪಾಪು ಆಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಯಾವ ಪಾಪು ಅಂತ ಇವಾಗ ಹೋಗಿದ ತಕ್ಷಣ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಹಂಗೇ ಒಂದು ಸ್ಮಾಲ್ ಪರ್ಚೇಸಿಂಗ್ ಇದೆ ಭೂಮಿ ಪಾಪು ಕೊಡೋಕ್ಕೆ. ಸೊ ಏನು ಪರ್ಚೇಸ್ ಮಾಡಬೇಕು ಅನ್ನೋದು ಇನ್ನೂ ಗೆಸ್ ಮಾಡಿಲ್ಲ. ಈಗ ಬಸವೇಶ್ವರನಗರ ಹೋಗ್ತಾಯಿದ್ದೀವಿ ನಾನು ಮತ್ತು ಮಿಂಚು. ಸೊ ಅವಳ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಏನಾದ್ರು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಇವಾಗ ಹೋಗ್ತೀವಿ ಅಲ್ಲಿಗೆ, ಏನು ತಗೋಬೇಕು ಏನಂತ ನೋಡೋಣ. ಸೊ ವೀಡಿಯೋನ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಬನ್ನಿ ನೆಕ್ಸ್ಟ್ ನೋಡೋಣ. ಮಳೆ ಬರ್ತೈತೆ. ಏನು ಇವತ್ತು ವೆದರ್ ಫುಲ್ಲು ಸೈಕಾಗೈತೆ. ಇವಾಗ ಎಲ್ಲೇ ಲೊಕೇಶನ್ನು? ಅಲ್ಲಿ ರೈಟ್ ಎತ್ಕೋತೀವಿ ಬರೇ. ಇಲ್ಲೋಗೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಟ್ರೈ ಕರ್ಕೊಂಡೋಳೆ. ಇಲ್ಲಿ ಬನ್ನಿ ಟ್ರೈ ಮಾಡೋಣ ಹೆಂಗಿರುತ್ತೆ ಗಿಫ್ಟು ಅಂತ. ಇಲ್ಲಿ ನೋಡಿದ್ಯಾ? ಸರಿ ಆಯಿತು. ಏನು ತಗೋಬೇಕು ಅಂತ ಗೆಸ್ ಮಾಡಿದ್ಯಾ? ಏನು ತಗೋತೀಯ ಅಂತ ನನಗಂತೂ ಐಡಿಯಾ ಇಲ್ಲ ಏನು ಕೊಡಿಸ್ಬೇಕು ಅಂತ. ನೀನೇ ಗೆಸ್ ಮಾಡ್ಬೇಕಷ್ಟೇ. ಬನ್ನಿ ಸೆಲೆಕ್ಟ್ ಮಾಡೋಣ. ಏನೇನು ಕೊಡ್ಬೋದು ಗಿಫ್ಟು ನೀವೇ ತೋರಿಸ್ಬಿಡಿ ಮೇಡಮ್. ನಮ್ಮ ಹೊಳಿ ಮೈಂಗೆ ಏನಾದರೂ ಆಟ ಆಡೋಕ್ಕೆ ಏನಾದರೂ ನೋಡೆ, ಆಟ ಸಾಮಾನು ಇಲ್ಲಿ ನೋಡಿದ್ರೆ ಇಷ್ಟೊಂದವೆ ನೋಡ್ರಿ. ಈ ಪಾರ್ಟಿ ಗಿಫ್ಟ್ಸ್ ಐತೆ, ಏನು ತಗೋಬೇಕು ಅಂತಲೇ ಗೊತ್ತಾಯ್ತಲ್ಲ. ಯಪ್ಪ, ಇವಾಗ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ದೀವಿ, ನೋಡೋಣ. ಅದ್ರ ಜೊತೆಗೆ ಬೇರೆ ಏನಾದರೂ ಇಲ್ಲಿ ಇಷ್ಟೊಂದು ಥರ ಆಟ ಸಾಮಾನುಗಳಿವೆ, ಯಾವ್ದಾದ್ರು ನೋಡಿ ತಗೊಳ್ಳೋಣ. ಚೆನ್ನಾಗಿ ಕಾಣಿಸುತ್ತೇನೆ ಇದು ಅವನಿಗೆ. ಹೆಂಗಿದೆ ಇದು ನೋಡಿ ನೀವೇ. ನನಗೇನೋ ಕ್ಯೂಟ್ ಆಗೈತೆ ಅನಿಸುತ್ತೆ. ಇದು ಫೈನಲ್ ಆಗಿದು ಚೆನ್ನಾಗೈತೆ, ನಂಗೆ ತುಂಬ ಇಷ್ಟ ಆಯಿತು. ಹಾಂ, ನೀನು ಇಡ್ಸಲ್ಲ ಅದರಲ್ಲಿ. ಕಾರ್ ತಗೊಳ್ಳೋಣ ಶಿಶಿನಿಗೆ. ಕಾರ್ ನನಗೆ ಕೊಡ್ಸು. ಏನಾದರೂ ಆಟ ಸಾಮಾನು ತಗೋ ಮಿಂಚು. ಹೌದಾ? ಈ ಸಾಕಲ್ಲ ಇಷ್ಟ ಆಟ ಆಡಿರೋದು, ಇವಾಗಲೂ ಆಟ ಆಡ್ಬೇಕಾ? ಹಾಂ, ಈ ತೊಟ್ಲು ಕಟ್ತಾರಲ್ಲ ಅಂಥವೇನಾದ್ರು ನೋಡಿ ಮಿಂಚು. ಗಿಲ್ಕಿಗಳು ಏನಾದ್ರು ಇದ್ರೆ. ಪರ್ಚೇಸಿಂಗ್ ಆಯಿತು. ಏನೋ ನಮ್ಗೆ ಗೊತ್ತಿರೋ ಸ್ಟ್ಯಾಂಡಿದ್ದೀವಿ ಫಸ್ಟ್ ಟೈಮು. ನೋಡೋಣ ನೆಕ್ಸ್ಟ್ ಇನ್ಮೇಲೆ ಏನಾದರೂ ಕೊಡೋದಿದ್ದೇ ಇರ್ತದಲ್ಲ, ಆವಾಗ ಬೇರೆ ಏನಾದರೂ ಡಿಫ್ರೆಂಟಾಗಿ ಕೊಟ್ಟರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಟೈಮ್ ಇವಾಗ ತಗೊಂಡಿದ್ದೀವಿ. ಸೊ ಬನ್ನಿ, ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ, ಹೊಟ್ಟೆಗೆ ಬೇರೆ ಇನ್ನೂ ಊಟ ಮಾಡಿಲ್ಲ. ನೆಕ್ಸ್ಟ್ ಇವಾಗ ಹೈವೇ ಹೋಗ್ತಾ ಏನಾದ್ರು ತಿನ್ಕೊಂಡು ಬೆಂಗಳೂರು ಒಂದು ಬಾಯಲ್ಲಿ ಹೋಗೋಣ. ನಾವು ಬಂದಿರೋದು ಇವಾಗ ಫಸ್ಟ್ ಕೈಗೆ ಬಸವೇಶ್ವರನಗರದಲ್ಲಿ ಐತೆ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಒಳ್ಳೊಳ್ಳೆ ಕ್ವಾಲಿಟಿ ಡ್ರೆಸ್ಗಳು, ಮಕ್ಕಳಿಗೆ ಏನೇನು ಬೇಕೋ ಪ್ರತಿಯೊಂದು ಸಿಗುತ್ತೆ. ಏನಾದರೂ ಬೇಕಂದರೆ ಬಂದಿಲ್ಲಿ ತಗೊಳ್ಳಿ. ಇಲ್ಲೇ 3 o'clock ಆಯ್ತು. ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀಯ ಊರಿಗೆ?
ಹೊಟ್ಟೆ ಇದು ಹೊಟ್ಟೆ ಮೇಲ್ಗಡೆ ಈ ಕಾರ್ದು ವಿಂಡೋ ಏನು ತರಕ್ಕೆ ಹೋಗಿದ್ದೆ ತೋರಿಸು. ಇದು ವಿಂಡೋ ಕ್ಲಿಪ್ಪು. ಏನು ವಿಂಡೋ ಕ್ಲಿಪ್ ಅದು? ಶೋರೂಮಲ್ಲಿ ಸರ್ವಿಸ್ ಮಾಡುವಾಗ ಕಾಲ್ದಿಕ್ಕಿದ್ದೀವಿ. ನನ್ನ ಹಸ್ಬೆಂಡ್ ಏನು ಮಾಡಬೇಕು ಅದನ್ನು ಮಾಡಲ್ಲ, ಮಾಡಬಾರ್ದೆಲ್ಲ ಮಾಡಕ್ಕೆ ಹೋಗ್ತಾರೆ. ದೇವ್ರೇ ಬಿಡು, ಇದು ಇಲ್ಲೇ ಮುಗ್ದೋಯ್ತು ನನ್ನ ಲೀವು. ಈ ಸ್ಕೂಟ್ರಲ್ವಾ? ಸ್ಕೂಟ್ರಲ್ಲಿ ಬಂದರೆ ಏನು ಟೈಮು ಬೇಗ ಬಂದ್ಬಿಡುತ್ತಾ? ಬೇಗ ಬಾ. ಅದೇನು ಹೇಳಿ ಇವಾಗ? ಏನು ಹೇಳೆ, ಮೊಬೈಲ್ ಕ್ರಾಸಾಗಿ ಹಿಡ್ದಿದ್ಯಾ? ನಾನು ಹೆಂಡ್ತಿದ್ದು ಯಾವ ಕೇಸು ಗೊತ್ತಾ? ಈ ಕೇಸು. ತಿಂಡಿ ಪೋತಿ ನಾನು ಹೊಟ್ಟೆ ಹಸ್ಕೊಂಡು ತಿಂತಾ ಇದ್ದೀನಿ ಸರ, ಗಾಡಿ ಓಡಿಸ್ತಾ ಇದ್ದೀನಿ. ಇವಳು ತಿಂತ ಕುಂತವಳೆ. ಮುಂಚೆ ನನಗೊಂದು ಬಾಯಿಗೆ ಹಾಕಿ ಇವಳು ದೊಡ್ಡ ಪೀಸ್ ತಿನ್ನೋದು, ನನಗೆ ಚಿಕ್ಕ ಪೀಸ್ ಬಾಯಿಗೆ ಹಾಕೋದು. ಯಾವ್ದು ಬರುತ್ತೆ ಅದು ಕೊಡ್ತೀನಿ ಅಷ್ಟೇ. ಅಯ್ಯೋ, ಬಾಯಿಗೆ ಸಿಗ್ತಲ್ಲ ಮಿಂಚೋದು. ಎಷ್ಟು ಗುಡ್ಡೆ ಹಾಕೊಂಡವಳು ನೋಡಿ ತೊಡೆ ಮೇಲೆ. ಊಟ ಮಾಡಿಲ್ಲ ಅದಕ್ಕೆ ಬರೀ ತಿಂಡಿ ತಿನ್ನೋದ? ಅದಕ್ಕೆ ಹಿಂಗೆ ಬೇಕ್ರಿ ತಿಂಡಿ ತಿನ್ನೋದ? ಇನ್ನೇನು ಹೊಟ್ಟೆ ಕೇಳಬೇಕಲ್ಲ. ಮಿಂಚು ಎ ಸಿ ಹಾಕ್ತೀನಿ ಕಣೆ ಪ್ಲೀಸ್. ನಾಲ್ಕು ಅಷ್ಟೇ ಕೋಲ್ಡ್ ಆಗೈತೆ, ಸುಮ್ಮನಿರು. ಗಾಡಿ ಹೀಟ್ ಆಯ್ತೈತೆ, ನನಗೆ ಸೆಕೆ ಹೊಡಿತೈತೆ. ವೆದರ್ ನೋಡು ಹೊರಗಡೆ ಸೈಕಾಗೈತೆ, ಹಂಗೆ ಕೂಲಾಗಿ. ನಾನು ಒಂದೇ ಸ್ಪೀಡಲ್ಲಿ ಹೋಯ್ತಾ ಇದ್ರೆ ಮುಂಚೆ ಈ ಟೈಮಲ್ಲಿ ಚಿಕ್ಕಮಗಳೂರಿಗೆ ಹೋಗ್ಬೇಕು. ಕರ್ಕೊಂಡು ಹೋಗೋಣ ಇವಾಗ ಆಷಾಢ ಸ್ಟಾರ್ಟ್ ಆಯ್ತದೆ. ನೀನು ರೆಡಿ ಬಿಡವ, ಎರಡಲ್ಲೊಂದು ಕರ ನೀನು ಎಲ್ಲೆಲ್ಗೂ ರೆಡಿ. ಎಂಜಾಯ್ ಮಾಡಬೇಕು. ಹೌದಾ? ಹಾಂ. ಇದು ಇನ್ನೂ ಎಷ್ಟೊತ್ತು? ಜಸ್ಟ್ 15 minutes ಓನ್ಲಿ. ಬೇಗ ತಲೆ ನೋವ್ತೈತೆ ನನಗೆ. ನನಗೆ ನಿದ್ದೆ ಎಳಿತೈತೆ. ಬೇಗ ಕಣ್ಣೆಲ್ಲ ಉರಿ, ತಲೆಗೆ ಎಣ್ಣೆ ಹಚ್ಬೇಕು ಹೋಗಿ. ಇದು ಅಲ್ಲಿ ಮಳೆ, ಇಲ್ಲಿ ಮಳೆ ಇಲ್ಲ, ಯಾಕೆ? ನಾನು ಎಂಟ್ರಿ ಆಗ್ತಾ ಇದ್ದೀನಲ್ಲ ಅದಕ್ಕೆ. ಅಲ್ಲೂ ಎಂಟ್ರಿ ಆದಲ್ಲ, ಅಲ್ಲಿ ಎಕ್ಸಿಟ್ ಆದ್ನಲ್ಲ, ಇಲ್ಲಿ ಎಂಟ್ರಿ ಆದಲ್ಲ, ಅದಕ್ಕೆ ಎಂಟ್ರಿ ಆಗ್ತಾ ಇದ್ದೀನಲ್ಲ. ಅದಕ್ಕೆ ಮಳೆ ಇಲ್ಲಲ್ಲ. ಹೌದಲ್ವಾ? ಫೈನಲಿ ಇವಾಗ ಮಂಡ್ಯಕ್ಕೆ ಬಂದಾಯ್ತು. ನನ್ನ ಹೆಂಡ್ತಿ ಕಿವಿ ಕೇಳಿಸ್ತಾ ಇಲ್ವಂತೆ. ಕೋಲ್ಡ್ಗೆ ಕಿವಿ ಕಾರಲ್ಲಿ ಎ ಸಿ ಹಾಕಿದ್ದೆ, ಕಿವಿಯೆಲ್ಲ ಕೋಲ್ಡ್ ಮುಚ್ಕೊಬಿಟ್ಟು ಕಿವಿ ಕೇಳಿಸ್ತಾ ಇಲ್ಲ ನನಗೆ ಅಂತವಳು. ಇವಾಗ ನಾವು ಎಕ್ಸಾಕ್ಟಾಗಿ ಮಂಡ್ಯ ದೊಡ್ಡಾಸ್ಪತ್ರೆಲಿದ್ದೀವಿ. ಯಾಕೆ ಅಂತ ಹೇಳ್ತೀನಿ ಇವಾಗ, ನೆಕ್ಸ್ಟು ವೀಡಿಯೋ ನೋಡ್ತಾ ಇರಿ ಹಂಗೆ. ಇನ್ನೂ ಎಲ್ಲೇ ಮಿಂಚು, ಇನ್ನೂ ಎಲ್ಲೇ? ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಹೌದಾ? ಏನೋ ಅದು ದೊಡ್ಡ ಆಸ್ಪತ್ರೆ ಕಲ್ ಬಿಲ್ಡಿಂಗ್ ಈ ರೇಂಜ್ಗೆ ಐತೆ. ಭೂಮಿ ಗುಹೆಲಿದ್ದಾಳಲ್ಲಪ್ಪ, ಈ ಗುಹೆಲಿ. ಎದ್ದ 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 ಅಳಿಮಯ ಎದ್ದ. ಅಳ್ತವನ ಇಲ್ಲ, ಹಾಕಲ್ಲ. ಅವನ ಫೇಸ್ಗೆ ಸ್ಮೈಲಿ ಹಾಕ್ಬಿಡ್ತೀನಿ. ಇವ್ರ ಮಂಜು ಕಳಿಸ್ಬಿಡು, ನನ್ನ ಮಗನ ಏನಂತ ಕಂಡಿಡಿಲಿ ನೋಡು. ಇದೇ ಸಿಹಿ ಸುದ್ದಿ ಅಳಿಮೈಂದು. ಮಿಂಚು ಏನೇನು ಬೇಕು ಇವಾಗಲೇ ತಗೊಂಬಿಡಿ, ಆಮೇಲೆ ಮತ್ತೆ ನಂಗೆ ಅತ್ತಾಗಬ ಇತ್ತಾಗಬ ಅಂತ ಹೇಳ್ಬೇಡ. ಈ ಹೆಂಗಸ್ರುಗಳನ್ನ ಒಟ್ಟಿಗೆ ಬಿಟ್ಟರೆ ಯಾವ ಕೆಲಸ ಮಾಡ್ತಾರೆ ಗೊತ್ತಾ? ನಮ್ಮ ಮಮ್ಮಿನೂ ನನ್ನ ಹೆಂಡ್ತಿನೂ ಬಿಟ್ಟು ಅರ್ಧ ಗಂಟೆ ಆಯಿತು ಬಂದು ಕಾರಲ್ಲಿ ಕೂತ್ಕೊಂಡು 5 ನಿಮಿಷ ಒಂದು ಕುಕ್ಕರ್ದು ರಬ್ಬರ್ ತತ್ತೀನಿ ಅಂತ ಹೋದ ಗಿರಾಕಿಗಳು. ಇಲ್ಲಿ ರೋಡೆಲ್ಲ ಜಾಮ್ ಆಯ್ತೈತೆ, ಇನ್ನೂ ಬಂದಿಲ್ಲ. 5 ನಿಮಿಷ ಬರ್ತೀವಿ ಅಂದರು, ಬೇರೆ ಕೆಲಸಕ್ಕೆ ಇಲ್ಲೇ ಎದುರುಗಡೆ ಅಂತಂದರು. ಈಗ ಆಲೇ ಆ ಕಡೆ ಎಲ್ಲೋ ಇದ್ದೀವಿ, ಬಂದು ಒಂದು 5 ನಿಮಿಷ ಅಂತ ಹೇಳ್ತಾವ್ರೆ. ಇಲ್ಲಿ ನೋಡ್ರೆ ರೋಡ್ ಜಾಮ್ ಆಯ್ತಾ ಕುಂತೈತೆ, ಯಾರೋ ನೋಡ್ಕೊಂಡು ಬಡಿತಾವ್ರೆ. ಅಯ್ಯಪ್ಪ ದೇವ್ರೆ, ಅದಕ್ಕೆ ಹೇಳೋದು, ಜೊತೆಲೇ ಇದ್ದು ಏನಾರು ಕೊಡ್ಸೋದಿದ್ರೆ ಕೊಡಿಸ್ಬಿಟ್ಟು ಕರ್ಕೊಂಬಿಡ್ಬೇಕು. ಅವ್ರನ್ನ ಬಿಟ್ರೆ ಮಾತ್ರ ಎಲ್ಲ ಕಡೆ ಸುತ್ತ ಹಾಕೊಂಡು ನಮ್ಮನ್ನು ಸಾಯಿಸ್ತಾಕ್ತಾರೆ. ಸರಿ ಕಣ್ಮಿಂಚು, ಕಾರಲ್ಲಿ ನನ್ನನ್ನು ಕುಂಡಿಸ್ಬಿಟ್ಟು ಎಲ್ಲೋಗಿದ್ರೆ ಆಯಿತು? ಏನೋ ಬೇಕಿತ್ತು ತರಕ್ಕೆ ಹೋಗಿದ್ವಿ ನಾನು. ಏನು ಅಲ್ಲ, 5 ನಿಮಿಷ ಒಂದು ಕುಕ್ಕರ್ ಬೆಲ್ಟ್ ತತ್ತೀನಿ ಅಂತ ಹೋದ್ ಗಿರಾಕಿಗಳು. ಅದನ್ನ ಬೆಲ್ಟ್ ಅನ್ನಲ್ಲ, ರಬ್ಬರ್ ಅಂತ. ಸರಿ, ಏನೋ ಒಂದು
ಒಂದು ತತ್ತೀನಿ ಅಂತ ಹೋಗಿ 16 ಮಾಡ್ಕೊಬತ್ತೀರಲ್ಲ, ಏನು ನಿಮ್ದು ಕತೆಗಳು ಇಬ್ರು ಜೊತೆಗೆ ಬಿಟ್ರೆ. ಅಲ್ಲಿ ಟ್ರಾಫಿಕ್ ನಿದು ಏನು ತಗೊಂಡಿಲ್ಲ, ಬರೀ ಅಷ್ಟೇ ತಗೊಂಡಿರೋದು. ಅದೊಂಥರ ಕೇಳಿ ಹೊಸಳ್ಳಿ ಸರ್ಕಲ್ ಎಲ್ಲ ಸುತ್ತಾಡಿದ್ರ. ನೀನು ಕಾರಲ್ಲಿ ಬಂದಿದ್ಯಾ, ನಾವು ನಡ್ಕೊಂಡು ಬಂದ್ವಿ ಅಲ್ಲಿಂದ, ಅದಕ್ಕೆ ಲೇಟ್ ಆಯ್ತು. ಸರಿ ದೇವ್ರೆ, ಅದಕ್ಕೆ ಜೊತೆಲೇ ಇರಬೇಕು ಅನ್ನೋದು. ಬಿಟ್ಬಿಟ್ಟು ಹೋದ್ರೆ ಈ ಕತೆ ನಿಮ್ಮ 5 ನಿಮಿಷ ಅಂದ್ಬಿಟ್ಟು ಅರ್ಧ ಗಂಟೆ ಬರೋಲ್ಲ. ಬಾರಿ ಬಾರಿ. ಹಾಂ ಅಡಿ ಮನೆಗೆ ಹೋಗಿ ಮುದ್ದೆ ಒಂದ್ಸಿ ಈಗ. ಮಲ್ಕೊಂಡ್ರೆ ಸಾಕಾಗೈತೆ. ಹೌದಾ, ಈಗ ಮನೆಗೆ ಬಂದು ಆಯಿತು, ಊಟನೂ ಆಗೋಯ್ತು. 3 ಮನೆಗೆ ಹೊತ್ತಲ್ಲಿ ಇವಳೇನ ತೀಟೆ ಕೆಲಸ ಶುರು ಮಾಡವಳೆ. ಏನೋ ಸ್ಟಿಕ್ಕರ್ಗಳೆಲ್ಲ ತಂದು ಅಡುಗೆ ಮನೇಲಿ ಬಟ್ಲು ಮನೆಯೆಲ್ಲ ಅಂಟಿಸ್ಕೊ ಕುಂತವಳು ಇವಳು. ಏನೋ ಅಂಟಿಸ್ಬೇಡ ಕಣೆ ಅಲ್ಲಿ, ಅವೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಹುಡುಗಿ ಹೇಳೋ ಮಾತೆ ಕೇಳಲ್ಲ, ಎಲ್ಲೋ ಮೀಶೋದಲ್ಲಿ ನೋಡ್ಬಿಡೋದು, ಸಲ್ವಿದ್ದವೆಲ್ಲ ಬುಕ್ ಮಾಡ್ಬಿಡೋದು, ಇಂಥದ್ದು ಮನೆಗೆಲ್ಲ ಅಂಟಿಸೋದು ಹಿಂಗೆ. ಹಾಂ, ಈಗ ಟಿಪಾಯಿಗೆ ಅಂಟಿಸೋಳಂತೆ, ಅದನ್ನು ಕಿಚನ್ಗೆ ಅಂಟಿಸೋಳಂತೆ. ಕಿಚನಲ್ಲಿ ನಾನು ಮೂಗನ್ಗೆ ಟೈಲ್ಸ್ ಹಾಕ್ಸಿ ಇಲ್ಲಿ ಈ ರೇಂಜ್ಗೆ ಕಿಚನ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಹೌದಾ, ಅವಳು ನಿನ್ಗೆ ಹೆಂಗೆ ಬೀಳ್ತಾ ಗೊತ್ತಾ ಬಿಸ್ಕೆಟು ಅಲ್ಲಿ ನೀನು ಹಾಕೊಂಡು ಅಲ್ಲಿ. ಅಯ್ಯೋ ಅಲ್ಲಿ, ಹೌದಾ, ಏಯ್ ಬೇಕವದೇ ಬಾ ವಾಕ್ ಮಾಡೋಣ. ಮಮ್ಮಿ ಹಾಲು ಕುಡಿತಾವಳು, ಬಾ ಡಿಸ್ಟರ್ಬ್ ಮಾಡ್ಬೇಡ. ಬಾ ಮಿಂಚು ವಾಕ್ ಮಾಡ್ಕೊಬರೋಣ ಪ್ಲೀಸ್. ಬಾಡ ಒಟ್ಟು ಬಾರ ಹತ್ಕೊಂಬಿಟ್ಟದ ಊಟ ಮಾಡ್ಬಿಟ್ಟು. ಹಾಂ ನೋಡಿ, ಇವಳಿಗೆ ಕಿವಿ ನೋವು ಅಂತೆ, ಕಿವಿ ನೋವು. ಮತ್ತೆ ನನ್ನೇ ಆಟ ಆಡಿಸ್ತಾಳೆ. ಕಾರಲ್ಲಿ AC ಹಾಕ್ಬೇಡ ಅಂತಾಳೆ. AC ಹಾಕ್ತೆ ಹಂಗೆ ಬರೋಕ್ಕಾಗಲ್ಲ, ಸೆಕೆ ಹೊಡಿತದೆ ವಿಂಡೋ ಎತ್ಬಿಟ್ಟು. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ಬಾಯ್.